ಸಹಾಯಕ ಡಿಸ್ಟ್ರಿಕ್ಟ್ ಆಫೀಸರ್ ಯಾರ್ಯಾರಿಗೆ ಸಂಬಂಧಪಟ್ಟಿರ್ತದೆ ಯಾವ ಡಿಪಾರ್ಟ್ಮೆಂಟ್ ಅದ ನಿಮ್ಮದು ಪರಿಶೀಲನೆ ಮಾಡಿ ವರದಿ ಸಲ್ಲಿಸ್ರಿ ಅಂತ ಹೇಳಿದ್ದಾರೆ. ಟೈಮ್ ಕೇಳಿ ಆ ಟೈಮಲ್ಲಿ ಎಲ್ಲರೂ ನಿಮ್ಮ ಸಂಬಂಧಪಟ್ಟಿದ್ದ ಈಗ ರೆವೆನ್ಯೂಗೆ ಬರ್ತದೆ, ನಮ್ಮ ತಹಸೀಲ್ದಾರ್ಸ್ ಕಡೆಯಿಂದ ಅವ್ರದ್ದು ರಿಪೋರ್ಟ್ ತಗೋತೀವಿ. ಇಂಡಸ್ಟ್ರಿ ರಿಲೇಟೆಡ್ ಯಾವ್ದು, ಫ್ಯಾಕ್ಟ್ರಿ ರಿಲೇಟೆಡ್ ಯಾವ್ದು, ಪೊಲ್ಯೂಷನ್ ರಿಲೇಟೆಡ್ ಯಾವುದು, ಮೈನಿಂಗ್ ಎಲ್ಲರ ಈಗ ಎಷ್ಟು ಅಂಶಗಳು ಗಮನಕ್ಕೆ ತಂದಿದ್ದಾರೆ, ಏನೇನಿದೆ ಸ್ಪೆಸಿಫಿಕ್ ಅಂಶಗಳು ತಗೊಂಡು ಅದು ಸಬ್ಜೆಕ್ಟ್ ವೈಸ್ ನಿಮ್ಮ ಇಲಾಖೆ ಗೈಡ್ಲೈನ್ಸ್ ಪ್ರಕಾರ ಏನೇನು ವೈಲೇಷನ್ ಆಗಿದೆ, ಎಷ್ಟಾಗಿದೆ ಆ ವರದಿ ತೊಗೊಂಡು ನಮ್ಮ ಹತ್ರ ಸಬ್ಮಿಟ್ ಮಾಡಿ. ಇದರಲ್ಲಿ ಯಾವತ್ತು ನೀವು ಅವ್ರಿಗೆ ಟೈಮ್ ಕೇಳಿ, ಎಷ್ಟು ಟೈಮ್ ನಿಮ್ಗೆ ಅವ್ರಿಗೆ ಅನುಕೂಲ ಟೈಮ್ ತೊಗೊಂಡು ಮಾಡಿ ಅವತ್ತೇ ನೀವು ಅಗ್ರಿ ಒಂದು ಟೈಮ್ ಲೈನ್ ಇದು ಮಾಡಿಕೊಂಡು ಆ ಟೈಮಿಗೆ ವರದಿ ಕೊಡ್ರಿ ಎಲ್ಲರೂ ಸೇರ್ಬಿಟ್ಟು ಕ್ರೋಢೀಕರಿಸಿ ಮುಂದಿನ ಏನು ಗೌರ್ಮೆಂಟ್ ಕಳಿಸ್ಬೇಕು ಆಗ್ತದೆ ಅಂತ ಅವ್ರು ಹೇಳಿದ್ರು. ಡಿ ಸಿ ಅವ್ರದ್ದು ಮೆಸೇಜ್ ತಮಗೆ ಮುಟ್ಟಿಸ್ತಾ ನಮಗೆ ಅದು ಇದು ಮಾಡ್ತೀವಂತ ನಮಗೆ ನೀವೇನು ಹೇಳಿರಿ ಅಷ್ಟು ಇಮಿಡಿಯೇಟ್ಲಿ ನಮ್ಗೆ ಅದೇ ಬೇಕಾಗಿತ್ತು. ನ್ಯಾಯ ತನಿಖೆ ನಮಗೆ ನ್ಯಾಯ ಸಿಕ್ಕದ ಅನ್ಯಾಯ ಆಗಿದೆ ಅಂಬದಕ್ಕೆ ನಮಗೆ ಹೇಳಕ್ಕೆ ಒಂದು ಚಾನ್ಸ್ ಬರ್ತದೆ. ನಿಮ್ಮ ಕಮಿಟಿ ನಾವು ಇಡ್ತೀವಿ, ನೀವು ಡಿಸಿಷನ್ ಏನು ತೊಗೊಳ್ತಾರೆ ಅದ್ರ ಮೇಲೆ ನಾವು ಅಪೀಲರೇ ಮಾಡ್ಬೋದು. ಎಕ್ಸೆಪ್ಟ್ ಜುಡಿಷಿಯಲ್ ಟೈಪ್ ಎನ್ಕ್ವೈರಿ ಕಮಿಟಿ ಅದು ಒಂದು ನಮಗೆ ಇಷ್ಟು ತಿಂಗಳ 2 ತಿಂಗಳ 3 ತಿಂಗಳ 6 ತಿಂಗಳು ಎಷ್ಟು ಟೈಪ್ ಕೊಡ್ತಾರೆ, ಒಂದು ಪತ್ರ ಕೊಡ್ತಾರೆ. ನಾವು ಇಮಿಡಿಯೇಟ್ಲಿ ಅದು ಒಂದು ಹಂತಕ್ಕೆ ಬರ್ತದೆ. ನಾವರೇ ನಾವು ಹೇಳೋದು ಸರಿ ತಪ್ಪು ಅದು ಜುಡಿಷಿಯಲ್ ನಮಗೆ ತಪ್ಪು ಇರ್ಬೋದು, ಅವ್ರ ತಪ್ಪು ಇರ್ಬೋದು. ನಾವು ಅವ್ರ ತಪ್ಪು ಅಂತೀವಿ, ಅವರು ನಮಗೆ ತಪ್ಪು ಅಂತಾರೆ. ಯಾವುದೇ ನಿರ್ಣಯ ತಗೋತಾರೆ ಅದಕ್ಕೆ ನಾವು ಮುಂದೆ ಅಪೀಲ್ ನಮಗೆ ದಾರಿ ಬರಲಿ ಅಪೀಲ್ ಅದೇ ಇವ್ರದ್ದು ರಿಪೋರ್ಟ್ಗಳು ಇರ್ತಾವ. ಸೊ ರಿಪೋರ್ಟ್ ಬೇಸಿಸ್ ಮೇಲೆ ಏನಾಗಿದೆ ಅಂತ ಕೇಳ್ಬೋದನ್ನ ಮಾತಾಡೋದು. ಯಾಕಂದರೆ ಅನ್ಯಾಯ ಆಗಿಲ್ಲ ಅಂತ ಆಗಿದೆ ಆಗಿಲ್ಲ ಅಂತ ಹೇಳೋರು ನಾವು ಯಾರು ಅಲ್ಲ ಸರ್. ಇಲ್ಲ, ಏನು ಫ್ಯಾಕ್ಟ್ ಇದೆ ಅದು ಇರ್ತದ. ನೀವೆಲ್ಲ ನೋಡಿದವ್ರು ಇದ್ದೀರಿ, ಎಲ್ಲ ಮಾಡಿದವ್ರು ಇದ್ದೀರಿ. ನೀವೊಂದು ಜುಡಿಷಿಯರಿ ಕಮಿಟಿ ನೀವೇನು ಮಾಡ್ತೀರಿ, ಯಾರು ಅವರು ಏನು ನಿರ್ಣಯ ತೋರ್ತಾರೆ ಹಾಗೆ ಎನ್ಕ್ವೈರಿ ಈಗ ಫಸ್ಟ್ ಸ್ಟೆಪ್ಪು ಇವರೆಲ್ಲರಿಗೂ ವರದಿ ಕೊಡ್ಲಿಕ್ಕೆ ಹೇಳಿದಾರೆ ಸರ್. ಯಾವ ಡಿಪಾರ್ಟ್ಮೆಂಟ್ ಪೊಲ್ಯೂಷನ್ ಇದೆ ಅಂತ ಹೇಳ್ರಿ. ಪೊಲ್ಯೂಷನ್ನು ಈಗ ತಮ್ಮ ಕಡೆಯಿಂದ ಹೇಳಿದ್ರಿ ಏನೇನು ಇದಾವ, ಧೂಳು ಬರ್ತದೆ, ಹೊಗೆ ಬರ್ತಾರದೆಲ್ಲ. ಸೊ ಇವ್ರ ಹತ್ರ ಅವೇನು ಮೊದಲಿಂದ ಬೇಸ್ ವ್ಯಾಲ್ಯೂಸ್ ಅಂತ ಇರ್ಬೇಕು. ಬಿಫೋರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂದೆ ಏನಾಗಿದೆ ಏನಿತ್ತು ಎಲ್ಲ ಕಂಪೇರ್ ಮಾಡಿ ಅವರು ಏನು ಕರೆಕ್ಟ್ ಇದೆನಾ ರಾಂಗ್ ಇದೆನಾ ಅಂತ ಅವರು ವರದಿ ಅವರು ಕೊಡ್ತಾರೆ. ಈಗ 109 ವೈಲೇಷನ್ ನಮ್ಮ ರೆವೆನ್ಯೂ ಕಡೆಯಿಂದ ಏನೇನು ಕಂಡೀಷನ್ಸ್ ಇದಾವೆ ಅದರಲ್ಲಿ ಏನು ವೈಲೇಟ್ ಆಗಿದೆ ಯಾವುದಾಗಿದೆ ಅನ್ನೋದು ಕಂಡೀಷನ್ಸ್ ನಾವು ಕೊಡ್ತೀವಿ. ಅದೇ ಥರ ಈಗ ಫ್ಯಾಕ್ಟ್ರೀಸ್ ರಿಲೇಟೆಡ್ ತಾವು ಆಲ್ರೆಡಿ ಫ್ಯಾಕ್ಟ್ರಿ ಆ್ಯಕ್ಟ್ ಬಗ್ಗೆ ನಮ್ಗಿಂತ ಜಾಸ್ತಿ ತಾವೇ ಹೇಳಿದ್ವಿ. ಫ್ಯಾಕ್ಟ್ರಿ ಆ್ಯಕ್ಟ್ದು ವೈಲೇಷನ್ ಯಾವುದಿದೆ ಅಂತ ಅವ್ರಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖಾವಾರು ಅವ್ರವ್ರ ಇಲಾಖೆದವರು ಒಂದು ವರದಿ ಕೊಡ್ರಿ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ಮುಂದೆ ನೆಕ್ಸ್ಟ್ ನಮ್ಮ ಡಿಸ್ಟ್ರಿಕ್ಟ್ ಹಂತದಲ್ಲಿ ಏನು ಕ್ರಮ ತಗೋಬೇಕು ಡಿ ಸಿ ಅವ್ರ ಹಂತದಲ್ಲಿ ಅವ್ರು ತೊಗೊಳ್ತಾರೆ. ಇಲ್ಲಿದ್ದು ಸರ್ಕಾರ ಕಳಿಸ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ತಮ್ಮ ಕನ್ವೆ ಮಾಡಿರಿ ಅಂತ ಹೇಳಿದ್ದಾರೆ. ತನಿಖಾ ತಂಡ ರಚನೆ ಮಾಡ್ತೀವಿ. ಇಲ್ಲ, ತನಿಖಾ ತಂಡ ಅಂತ ಅಲ್ಲಕ್ಕೆ ಬರೋದಿಲ್ಲ. ಈಗ ನಾ ಹೇಳೋದು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವ್ರವ್ರ ಇಲಾಖೆದು ಸಂಬಂಧಪಟ್ಟಿದ್ದು ಇಲ್ಲ ಕಮಿಟಿ ಅಂದ್ರೆ ಸರ್ ಅದು ಪ್ರಾಪರ್ ಆರ್ಡರ್ ಆಗ್ಬೇಕಾಗ್ತದೆ. ಅವ್ರು ಹೇಳಿದ್ದೇನಂದ್ರೆ ಈಗ ಸ್ವಲ್ಪ
ಈಶ್ವರ್ ಹೇಳಿದ್ರೆ ತಮ್ಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಇವ್ರ ವರದಿನ ಬರಲಿ, ಇವ್ರ ವರದಿ ಪತ್ರ ಕೊಡ್ರಿ ಏನಂತಲ್ಲ ಒಂದು ತನಿಖಾ ತಂಡ ರಚನೆ ಮಾಡಿ. ಇಲ್ಲ ಸರ್, ಈಗ ಸಾಕಷ್ಟು ಈಗ ತಾವು ಆಲ್ರೆಡಿ ಕೊಟ್ಟಿದ್ದೀವಿ. ಇಲ್ಲ ಇವ್ರು ವರದಿ ಅಂದ್ರೆ ಅದು ಏನ್ ಕೊಟ್ಟಿದ್ರೆ ಅಲಿಗೇಷನ್ಸ್ ಇದೆ, ಈಗ ಏನ್ ತಾವು- ವೈಲೇಷನ್ಸ್ ಇದೆ, ಈಗ ಇದರಲ್ಲಿ ಒಂದು ಉದಾಹರಣೆಗೆ ಹೇಳ್ತೀನಿ ಸರ್. ಉದಾಹರಣೆಗೆ ಇವರಂದ್ರು ಈಗ ಇದರಲ್ಲಿ ಏನು ಮುನ್ಸಿಪಾಲಿಟಿ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದು ಅದ್ರದ್ದೇನೆ ಪರ್ಮಿಷನ್ ತಗೊಂಡಿದ್ರಾ ಇಲ್ಲ, ಟ್ಯಾಕ್ಸ್ ಕಟ್ಟಿದ್ರಾ ಇಲ್ಲ ಅನ್ನೋ ವಿಷಯ ಇದೆ. ಈಗ ಅದಕ್ಕೆ ಸಂಬಂಧಪಟ್ಟಿದ್ದು ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟ್, ಈಗ ನಮ್ಮ ಸೇಡಮಲ್ಲಿ CM ಕೆಲವು ಕಡೆ ಪಂಚಾಯತ್ ಬರ್ತದೆ. ಸೊ ಪಂಚಾಯತ್ ಡಿಪಾರ್ಟ್ಮೆಂಟ್ ಅವರು ಇವರು ಇಬ್ಬರು 2 ತಾಲೂಕು ಇವರು ಇದ್ದಾರೆ. ಅವ್ರದ್ದು ಏನು ಬರುತ್ತೆ ಅಂದ್ರೆ ಅವರು ನಮ್ಮ ಪ್ರಕಾರ ಇಷ್ಟು ಟ್ಯಾಕ್ಸ್ ಹಾಕ್ತು, ಅವ್ರು ಇಷ್ಟು ಕಟ್ಟಿದಾರ ಕಟ್ಟಿಲ್ಲ, ಕಟ್ತಾ ಇಲ್ಲ, ಒಪ್ತಾ ಇದಾರ ಒಪ್ಪಿಲ್ಲ. ಇಲ್ಲ, ನಾವು ಈಗ ಸದ್ಯಕ್ಕೆ ಆ್ಯಕ್ಚುಲಿ ಇಲ್ಲಿ ಮಡಿಕೇಡ್ ಅಂತ ಸ್ಟಾರ್ಟ್ ಮಾಡಿದ್ರಿ, ಅದ್ರ ಅಷ್ಟೇ ಆಗಿತ್ತು. ತಹಸೀಲ್ದಾರ್ ಇದ್ರೆ 109 ವೈಲೇಷನ್ ನಾವು ಏನು ಪಾಯಿಂಟ್ಸ್ ಹೇಳಿದ್ರು ಎಂಟೈರ್ ಡಿಸ್ಟ್ರಿಕ್ಟ್ ಏನೇನು ಹೇಳಿದಿರಿ, ಯಾವ್ಯಾವ ಫ್ಯಾಕ್ಟ್ರೀಸ್ ಬರ್ತಾರೆ ಎಲ್ಲದಕ್ಕೂ ಮೇಡಮ್ ಅವರೇ ಒಂದು ರಾಕೇಶ್ ಸಿಮೆಂಟ್ ಕಂಪ್ನಿ ಬಗ್ಗೆ ಒಂದು ವರದಿ ಕೊಟ್ಟಿರ್ತಾವೆ. ವೈಲೇಷನ್ ಮಾಡಿದೆ, ಸರ್ಕಾರ ಅಧಿಸೂಚನೆ ವೈಲೇಷನ್ ಮಾಡಿದೆ, ಅದು ಹೊಡೆದು ಹಾಕೋದು ಬರ್ತೀನಿ. ಅದಕ್ಕೆ ಅವರು ಹೋಗಿ ಏನು ಮಾಡ್ತಾರೆ, ಅಲ್ಲಿ ಒಂದು ರಿಪೋರ್ಟ್ ತಗೋತಾರೆ. ಅಲ್ಲಿ ಒಳಗೆ ಬಿಡಲ್ಲ ಅವ್ರು ಕಂಪ್ನಿದವ್ರಿಗೆ. ಅವ್ರು ಏನು ಈ ಡಾಕ್ಯುಮೆಂಟ್ ಎಲ್ಲಿ ತೋರಿಸ್ಬೇಕಾಗ್ಯದ ಅಲ್ಲಿ ತೋರಿಸ್ತೀವಿ, ನಿನಗೆ ನಿಮ್ಮ ಸಂಬಂಧ ಬೀಳಲ್ಲ ಅಂತ ಬರ್ಕೊತಾರೆ. ಏನು ಮಾಡಿದ್ರೆ ಅದೇ ಥರ ರಿಪೋರ್ಟ್ ಮಾಡಿದ್ದಾರೆ. ಎಲ್ಲಿ ಸಂಬಂಧ ಗೊತ್ತಾ ಅಲ್ಲಿ ಸಂಬಂಧಪಟ್ಟವ್ರಿಗೆ ನಾವು ಡಾಕ್ಯುಮೆಂಟ್ ತೋರಿಸ್ತೀವಿ, ನಿಮ್ಗೆ ತೋರಿಸಲ್ಲ, ನಿಮ್ಗೆ ಕೊಡಲ್ಲ ಅಂತ ಮಾಡಿದ್ದಾರೆ. ಅದೇ ಥರ ಅದು ರಿಪೋರ್ಟ್ ಮೇಲೆ ತಾವು ರಿಪೋರ್ಟ್ ಹಾಕಿದೆ, ಕೇಸೂರಿ ಹಾಕಿದೆ. ಇದು ನಮ್ಮ ಕಂದಾಯ ನಿರೀಕ್ಷಕರು ಹೋಗಿದ್ರು ಈ ಥರ ಅವ್ರು ಅಂದಾರ, ಆ ಡಾಕ್ಯುಮೆಂಟ್ ಯಾರಿಗೆ ತೋರಿಸ್ಬೇಕು ಅವ್ರಿಗೆ ತೋರಿಸ್ತೀವಿ, ನಿಮಗೆ ತೋರಿಸಲ್ಲ, ನಿಮಗೆ ಕೊಡಲ್ಲ ಅಂತ ಮೇಡಮ್ ಅವ್ರು ಏನು ಮಾಡ್ಯಾರ, ಸಾಬ್ರಿಗೆ ಬಂದರು. ಸಾಬ್ರನ್ನ ಏನು ಮಾಡಿದ್ರಿ, ಇವ್ರು ಹಿಂಗೆ ಹೋಗಿದ್ರು, ಹೋಗಿದ್ರು, ಹಿಂಗೆ ಭೇಟಿ ಆದರು, ಅವ್ರಿಗೆ ಸಂಬಂಧಪಟ್ಟವ್ರು ಎಲ್ಲಿ ಯಾರಿಗೆ ತೋರಿಸ್ಬೇಕು ಅವ್ರಿಗೆ ತೋರಿಸ್ತೀವಿ, ನಿಮಗೆ ತೋರಿಸಲ್ಲ. ಹಿಂಗೆಲ್ಲ ರೀಸೆಂಟಾಗಿ ಒಂದು ಅಂದ್ರೆ ಡಾಕ್ಯುಮೆಂಟ್ ನೋಡಲ್ಲ, ಏನು ಮಾಡಲ್ಲ. ಅವ್ರು ಸಂಬಂಧಪಟ್ಟವ್ರು ಎಲ್ಲಿ ಯಾರಿಗೆ ತೋರಿಸ್ಬೇಕು, ನಿಮಗೆ ತೋರಿಸ್ಬೇಕಲ್ಲ ಸರ್. ಒಂದು ಹೋದವ್ರಿಗೆ ರಿಪೋರ್ಟು ಏನದ ಏನಿಲ್ಲ. ಈಗ ಮೇಡಮ್ ಅವ್ರನ್ನ ಹಾಗೆ ಬರ್ತಾರೆ, ಅವ್ರು ನಿಮ್ಗೆ ಕೊಡಲ್ಲತ್ತಾರೆ ಅವರು ಕಂಪ್ನಿದವ್ರು. ನೀವು ವರದಿಗಳು ಏನು ತೋತೀವಿ ಅವ್ರಿಗೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಹೇಳ್ತಾ ಇದ್ದಾರೆ. ಇದು ಒಂದು ಸಣ್ಣ ಎಕ್ಸಾಂಪಲ್. ನಾ ಯಾರಿಗೆ ತೋರಿಸ್ತೀವಿ ಅದು ಯಾವುದಕ್ಕೆ ಸಂದರ್ಭದ ಕ್ವಶನ್ ಇನ್ನೊಂದು ಕಾರ್ಮಿಕ ಅಧಿಕಾರಿಗಳು ತಾವು ಏನು ಮಾಡಿದಿರಿ, 1% ಲೇಬರ್ ಸೆಸ್ ಒಂದು ಟೋಟಲ್ ಅಮೌಂಟ್ ಇರುತ್ತೋ 1% ನಾ ಹಾಕಿದ್ರೆ 1% ಲೇಬರ್ ಸೆಸ್ ಕಟ್ಟಬೇಕಂತ ಅದಕ್ಕೆ ತಾವು ಏನು ಬರ್ದಿರಿ, ಅಲ್ಲಿ ಅಧಿಕಾರಿ ಬರ್ದಿದ್ದಾರೆ, ಯಾರು ಕಾರ್ಮಿಕ ನಿರೀಕ್ಷಕರು ಬಂದಿದ್ದೀವಿ. ಅವ್ರು ಏನಂತ ಕೊಟ್ಟಾರೆ ನಮ್ಗೆ ರೈಟಿಂಗ್ದಾಗ, ನಿಮ್ಗೆ ಕೊಟ್ಟರು, ಅದು ಕಾಪಿ ನಮ್ಗೆ ಕೊಟ್ಟರು. ಏನಂತ ಕೊಟ್ಟರು ಅಂದ್ರೆ ಈ ಎಲ್ಲ ಕಂಪ್ನಿಗಳು ಏನವ ಅಲ್ಲಿ ಬನ್ನೇರ್ಘಟ್ಟ ಹೋಗಿ ತುಂಬ್ಯಾರ, ಇವರು ಅವ್ರ ಅಮೌಂಟ್ ಏನೋ ಸೆಸ್ ಅಲ್ಲಿ ತುಂಬ್ಯಾರ, ಇದು ಅಲ್ಲಿ ತುಂಬ್ತಾರ ಅಂತ ಕೊಟ್ಟಿದ್ರು. ಆ ನಂತರ ನಾನು ತಮಗೆ RTI ಹಾಕಿದ್ದೀನಿ. ಮತ್ತೆ ಹಾಕಿದಾಗ ತಾವು ಏನು ಮಾಡಿರಿ, ನೋಟಿಸ್ ಕೊಟ್ಟಿರಿ ಎಲ್ಲರಿಗೆ, ಎಲ್ಲ ಕಂಪ್ನಿಗಳಿಗೆ ಎಲ್ಲ ನೋಟಿಸ್ ಕೊಟ್ಟ ನಂತರ ಅವ್ರು ಏನು ಕೊಟ್ಟಾರಿ, ಅದು ಹೇಳಿದ್ರು ಎಕ್ಸೆಂಪ್ಷನ್ ಅದು ಲೇಬರ್ ಸೆಸ್ ಏನದು ಎಕ್ಸೆಂಪ್ಷನ್ ಬರ್ತೀನಿ ಕಂಪ್ನಿ ಆ್ಯಕ್ಟ್ ಮತ್ತು ಅದರಲ್ಲಿ ಆಯ್ತು ಬರ್ತೀನಿ ಬಂದು ಕರ್ಕೊಂಡು ಹೋಗ್ತೀನಿ. ಮೂರನೇ ದಿನ ಅಂದ್ರೆ ನಮ್ಗೆ ಎಕ್ಸೆಪ್ಷನ್ ಕೊಟ್ಟರು ಅಂದ್ರೆ ಅಂದ್ರೆ ಇಲ್ಲೇ ದಿನ ಬರ್ತೀನಿ ಊರಾಗೆ. ಅಲ್ಲಿ ಅಂದ್ರೆ ಸಿಂಡಿಯಾಟಿ ಸರ್ ಹೇಳಿದ್ರು, ನಾವು ನನಗೆ ಆರ್ಡರ್ ಮಾಡಿರಿ, ನಾವು ಇನ್ನ ಬೇಡ, ನಾ ಬಂದ್ಮೇಲೆ ಊಟ ಕಟ್ಟ ಸಿಂಡಿಯಾಟಿ ಸರ್ ಆರ್ಡರ್ ಮಾಡಿ ಬಂದ್ಮೇಲೆ ಆಯ್ತು ಅಂದ್ರೆ ಸರ್ ಅದು ಅವರು ಫ್ಯಾಕ್ಟ್ರಿ ಆಕ್ಟ್ ಅಲ್ಲಿ ಬಂದ್ರೆ 2D ಇದರಿಂದ ಅವರಿಗೆ ಸೆಸ್ಸು ಬರಲ್ಲ ಅಂತ ಇದೆ ಸರ್. ಬಟ್ ಅದು ಒಂದು ಏನಾಗಿದೆ ಸರ್, ಉತ್ತರ ಪ್ರದೇಶದಲ್ಲಿ ಇಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಸೇಮ್ ಕೇಸ್ ಸರ್, ಲ್ಯಾಂಕೋವಾ ಅಪಾರ ಕೇಸಲ್ಲಿ ಏನಾಗಿದೆ ಸರ್, ಅದು ಎಕ್ಸೆಪ್ಟ್ ಅವ್ರು ಏನು ಹೇಳ್ತಾರೆ ಸರ್, ಮಟೀರಿಯಲ್ಸ್ ಏನು ಇರುತ್ತಲ್ಲ ಸರ್, ಮಟೀರಿಯಲ್ಸ್ ಬಿಟ್ಟು ಸಿವಿಲ್ ವರ್ಕಿಗೆ ಅನ್ಆರ್ಗನೈಸ್ಡ್ ಲೇಬರ್ಸನ್ನು ಬಳಸ್ಕೊಂಡಿರೋದ್ರಿಂದ ಅವ್ರು ಕಟ್ಟಲೇಬೇಕು ಅಂತ ಇದು. ಅವ್ರು ಏನು ಹೇಳ್ತಾರೆ, ನಾವು ಫ್ಯಾಕ್ಟ್ರಿ ಆ್ಯಕ್ಟನ್ನು ಆಲ್ರೆಡಿ ನಾವು ಲಾಗು ಆಗಿದೆ, ನಾವು ಫ್ಯಾಕ್ಟ್ರಿ ಲೈಸೆನ್ಸ್ ತೊಗೊಂಡಿದ್ದೀವಿ, ಅದಕ್ಕೆ ನಾವು ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ ನಾವು ಅವ್ರಿಗೆ ESI PF ಎಲ್ಲ ಕೊಡ್ತೀವಿ, ಬರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೆ ಅವ್ರು ಇಲ್ಲಂತ ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ ಒನ್ಸ್ ಸ್ಟಾರ್ಟ್ ಆದಮೇಲೆ ಬರಲ್ಲ ಅಂತ ಹೇಳಿದ್ದಾರೆ ಸರ್. ಅದನ್ನು
ಇಲ್ಲಿ ತಾವು 3 ಥರ ಮೊದಲು ಅಲ್ಲಿ ಬನ್ನರ್ಘಟ್ಟ ಅಲ್ಲಿ ಕಾರ್ಮಿಕರ ಮಂಡಳಿ ಕಟ್ತಾರ ಅಂತ ಹೇಳಿ. ಅಲ್ಲೇ ಕಳ್ತಾರೆ ಬೋರ್ಡ್ ಆ ನಂತರ ಮತ್ತೆ ಕಟ್ಟಲ್ಲ ಅಂತ ಕೊಟ್ಟಿವಿ. ಎಕ್ಸಿಬಿಷನ್ ಕೊಟ್ಟಾರ ಅಂತ ಕೊಟ್ಟಿವಿ. ಹೆಡ್ ಆಫ್ ಎಕ್ಸಂಪ್ಷನ್ ಇದೆ, ಹೆಡ್ ಆಫ್ ಅಕೌಂಟ್ ಇರೋದು ಸರ್ ತಮಗೆ ಗೊತ್ತಿಲ್ಲ ಸರ್ 2006 ಅಲ್ಲಿ ಬೋರ್ಡ್ ಆಗಿರೋದು ಯಾವುದೇ ಇದ್ರೂ ಕೂಡ ಅಲ್ಲಿ ಬೆಂಗಳೂರಿಗೆ ಇವಾಗ ಏನ್ ಕಟ್ತಾರ ಕಟ್ಟಲ್ರಿ ಅವ್ರು? ಯಾಕೆ ಲೇಬರ್ ಸೆಸ್ ಲೇಬರ್ ಸೆಸ್ ಫ್ಯಾಕ್ಟ್ರಿ ಆಕ್ಟ್ ಅಪ್ಲೈ ಆದ್ರೆ ಅವರು ಬರಲ್ಲ ಅಂತ ಅಥವಾ ಆಗಲ್ಲ ಸರ್. ಆಗ್ತದೆ ಫ್ಯಾಕ್ಟ್ರಿ ಆಕ್ಟ್ ಮತ್ತೆ ಯಾಕೆ ಕಟ್ಟಿಲ್ರಿ ಅವ್ರು? ಫ್ಯಾಕ್ಟ್ರಿ ಆಕ್ಟ್ 2D ಇದ್ದಾಗ ಕಟ್ಟಕ್ಕೆ ಅವರಿಗೆ ಬರಲ್ಲ. 2D ಸೆಕ್ಷನ್ 2D ಪ್ರಕಾರ ಬಂದಾಗ ಅವರು ಕಟ್ಟಲ್ಲ ಅಂತ ಹೇಳ್ತಾರೆ. ಬಟ್ ಒಂದು ಸುಪ್ರೀಂ ಕೋರ್ಟ್ದು ಒಂದು ವರ್ಡಿಕ್ಟ್ ಆಗಿದೆ, ಲ್ಯಾಂಕೋವ ಕೇಸ್ ಆಗಿದೆ, ಅವ್ರು ಕಟ್ಟಬೇಕಂತ ಅದು ಅಲ್ಲಿ ಕೇಸ್ ಆಗಿದೆ. ಮತ್ತೆ ನಮ್ಗೆ ಎಕ್ಸಾಮ್ಷನ್ ಅವಂತ ಕೊಟ್ಟರೆ ಯಾವ್ದು ಅದ್ರ ಬಗ್ಗೆ ಲೇಬರ್ ಸೆಸ್ ಎಕ್ಸಾಮ್ಷನ್ ಅವಂತ ಮತ್ತೆ ನಾನು ಅದು ಎಕ್ಸಾಮ್ಷನ್ ಕೊಡ್ರಿ ನಿಂಗೆ ಬೇಕಾದ್ರೆ ಅಲ್ಲಿ ಹೋಗಿ ತಗೋ ನಾವು ಕೊಡಲ್ಲ ಅದು ಕೊಟ್ಟಿರೋದು ಆರ್ ಮುಗ್ದೇ ಇತ್ತು. ಎಕ್ಸಾಮ್ಷನ್ ಕೊಟ್ಟಿದ್ವಿ ಎಲ್ಲ ಕಂಪ್ನಿ ಕೊಟ್ಟಿದ್ವಿ. ಎಕ್ಸಿಬಿಷನ್ ಅವರಿಗೆ ಅಂದ್ರೆ 2D ಫ್ಯಾಕ್ಟ್ರಿ ಆಕ್ಟ್ ಅಪ್ಲೈ ಇಂದ ನಾವು 1% ಸೆಸ್ಸಿಗೆ ಕಟ್ಟಕ್ಕೆ ಆಗಲ್ಲ ಅಂತ ಅವರು ಹೇಳ್ತಾರೆ ಸರ್. ಹಿಂಗೆ ಓಳ್ ಮೇಲೆ ನಿಂದ್ರಲ್ಲ ಬೆನ್ ಟೀಚರ್ಸ್ ಹಿಂಗಾಗಿ ಏನಾಗ್ತದೆ ಸರ್, ಪೂರ್ತಿ ಅದು ಮಾಡ್ಲತ್ತವ ಲೇಬರ್ ಸೆಸ್ ಕಟ್ಟಲ್ಲಿ ಇರೋಂಥ ನೋಡೋಣ. ಮೂರು ಥರ ಉತ್ತರ ಕೊಟ್ಟಿದ್ದಾರೆ ಸರ್. ಇದು ಎಷ್ಟು ದಾಸ್ಕೊಂತ ನಾವು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಒಂದು ಪತ್ರ ಕೊಟ್ಟರು, ಒಂದು ಎನ್ಕ್ವೈರಿ ಕೂಡಿಸ್ತೀವಿ, ವರದಿ ನಾವು ಎದ್ದು ಹೋಗ್ತೀವಿ, ನಾವು ಮುಂದಕ್ಕೆ ಹೋಗಲ್ಲ. ಅದು ಎನ್ಕ್ವೈರಿ ಈಗ ನೀವು 15 ದಿನ ಬಿಟ್ಟು ಕೂಡಿಸ್ರಿ, 1 ತಿಂಗಳು ಬಿಟ್ಟು ಕೂಡಿಸ್ರಿ, ನೀವು ಅಧಿಕಾರಿಗಳು ಯಾವುದೋ ಒಂದು ಜಿಲ್ಲಾ ಮಟ್ಟದ ಯಾವಾಗಾರ ಕೂಡ್ಸೋರಿ, ಒಂದು ಏನೋ ಕ್ರೈಮ್ ಮಾಡಿದ್ರೆ ಒಂದು 6 ತಿಂಗಳ ವರದಿ ಪೂರ್ತಿ ಮಾಡ್ಕೊಂಡು ತೀರಬೇಕು, ಒಂದು ಪತ್ರ ಸಾಬೀತು ಕೊಟ್ಟು ಬರೋದು ಆಯ್ತು. ನಾವು ಹೀಗೆ ಅದು ಹೋಗ್ತೀವಿ. ಯಾಕಂದ್ರೆ ಆಯ್ತು ಅಷ್ಟೇ. ಅದನ್ನ ಹೇಳೋದು DC ಅವ್ರ ಜೊತೆ ಚರ್ಚೆ ಆಗಿದ್ದಾಗ ಅವ್ರು ಹೇಳಿದ್ದು ಫಸ್ಟ್ ಇವರೆಲ್ಲರೂ ವರದಿ ಕೊಡಬೇಕು, ಅದ್ರಲ್ಲಿ ಸಬ್ಸ್ಟಾನ್ಸ್ ಇತ್ತು, ಇವ್ರು ರಿಪೋರ್ಟ್ದಾಗ ಸಬ್ಸ್ಟಾನ್ಸ್ ಇತ್ತು ಅಂದ್ರೆ ಮುಂದೆ ಏನು ಕ್ರಮ ತಗೊಂಡು ಅವಾಗ ಯೋಚನೆ ಮಾಡಲ್ಲ ಅವ್ರು ಹೇಳಿದ್ರು. ಈಗ ಅಲ್ಲಿ ಕಾಪಾಡ್ ಕೊಡ್ತೀನಿ ಸರ್, ಅದ್ರ ಪ್ರಕಾರ ವರದಿ ಕೊಟ್ಬಿಟ್ರಲ್ಲ. ಅದೇ ಇವರೆಲ್ಲರೂ ನಮ್ಮ ಡಿಪಾರ್ಟ್ಮೆಂಟ್ದವರೇ ವರದಿ ಕೊಡ್ರಿ ಅಂತ ಹೇಳಿದ್ರು ಅವ್ರು. ನಿಮಗಲ್ಲ, ನಮಗೇನ ಎಲ್ಲರಿಗೆ ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ವರದಿ ಕೊಡಿ, ನಿಮ್ದು ಅಂಶಗಳು ಏನೇನು ಅದಾವ ಆ ಅಂಶದ ಪ್ರಕಾರ ಅವರೆಲ್ಲರೂ ಸಂಬಂಧಪಟ್ಟಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ದವರು. ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ದವರು ಇರ್ಲಿಕ್ಕೆ ಅವರು DC ಅವ್ರ ನಿರ್ದೇಶನದ ಮೇಲೆ ಎಲ್ಲರೂ ಬಿದ್ದಿದ್ದಾರೆ. ಇನ್ನು ನಾವು ತಹಸೀಲ್ದಾರ್ ಅವರು ಇವರೇ ಬಂದಿರ್ತೀವಿ, ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಬಂದಿರೋ ಸರಿ ಎಲ್ಲ ಅಂಶಗಳು ಅದರಲ್ಲಿ ಇನ್ಕ್ಲೂಡ್ ಆಗಲಿ. ಅವ್ರವ್ರಿಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ವರದಿ ಕೊಡ್ತಿದ ಮೇಲೆ ಅದು ನೋಡಿದಾಗಲೇ ಮುಂದಿನ ಸ್ಟೆಪ್ ಏನು ಮಾಡ್ಬೇಕನ್ನೋದು. ಈಗ ಇವರು DC ಅವ್ರ ಹಂತದಲ್ಲೇ ಕ್ರಮ ವಹಿಸ್ತಕ್ಕಂಥದ್ದು ಏನಾನ ಇತ್ತಂದ್ರೆ ಅವ್ರು ವಹಿಸ್ಬೋದು, ಇಲ್ಲ ಅದು ಸರ್ಕಾರ ಹಂತದ ಕಳಿಸ್ಬೇಕಂದ್ರೆ ಅದು ಕಳಿಸೋಣ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ರು ರೈಟಿಂದ ಸಾವಿರ ಕೊಟ್ಟಿದ್ರು ಅಷ್ಟೇ. ಪತ್ರ ಕೊಟ್ಟಿದ್ರು ಸರ್. ಏನಾದ ವರದಿ ಕಮಿಟಿ